ಸುಂದರ ಪ್ರಕೃತಿಯ ನಡುವೆ ನನ್ನ 2ನೇ ದಿವಸದ ಮನೆ ನಿರ್ಮಾಣ ಇಷ್ಟಾಗಿದೆ. ಹೋದ ವಿಡಿಯೋ ನೋಡಿದವ್ರು ನನಗೆ ಸುಮಾರು ಜನ ಕಮೆಂಟ್ ಹಾಕಿದ್ರು, ಅದಕ್ಕೆಲ್ಲ ಉತ್ತರ ತಿಳಿಸಿದ್ದೀನಿ ನಾನು. ಸುಮಾರು ಜನಗಳ ಪ್ರಶ್ನೆ ಏನು ಅಂದರೆ, ಸಿಮೆಂಟ್ ಇಲ್ಲದೆ ಗೋಡೆ ಗಟ್ಟಿಯಾಗಿರುತ್ತಾ, ಮನೆ ಗಟ್ಟಿಯಾಗಿರುತ್ತಾ ಅಂತ. ನೋಡಿ, ಇದು ಇಂಟರ್ಲಾಕಿಂಗ್ ಬ್ರಿಕ್ ಆಗಿರೋದ್ರಿಂದ ಪ್ರತಿಯೊಂದು ಇಟ್ಟಿಗೆಗಳು ಕೂಡ ಪ್ರತಿಯೊಂದು ಇಟ್ಟಿಗೆಗಳ ಜೊತೆಯಲ್ಲಿ ಇಂಟರ್ಲಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗೋಡೆ ತುಂಬ ಗಟ್ಟಿಯಾಗಿರುತ್ತೆ. ಮತ್ತೊಂದು ಪ್ರಶ್ನೆ ಏನು ಅಂದರೆ, ಕನ್ಸ್ಟ್ರಕ್ಷನ್ ಚಾರ್ಜಸ್ಸು ಸ್ವಲ್ಪ ಜಾಸ್ತಿ ಆಯಿತು ಅಂತ. ನೋಡಿ, ಇದು ಒಂದು ಇಟ್ಟಿಗೆ ಬಂದು 18 kg ಇರುತ್ತೆ. ಆ 18 kg ಇಟ್ಟಿಗೆಯನ್ನು ಅವರು ಕೂರಿಸ್ಬೇಕಾದ್ರೆ ಮತ್ತು ಅದಕ್ಕೆ ಲೇಬರ್ ಚಾರ್ಜು ಮತ್ತು ಕಟ್ಟಿಂಗ್ ಮಾಡಿ ನೀಟಾಗಿ ಜಾಯಿಂಟ್ ಕರೆಕ್ಟಾಗಿ ಆ ಇಂಟರ್ಲಾಕ್ ಆಗ್ತಾ ಹೋಗ್ಬೇಕು. ಆ ರೀತಿನಾರು ಅವರು ಜೋಡಣೆ ಮಾಡ್ತಾರೆ. ಮತ್ತು ವಾಟರ್ ಲೆವೆಲ್ ಆಗಿರ್ಬೋದು, ಗೋಡೆ ಎಲ್ಲೂ ಕೂಡ ಒಂದೇ ಒಂದು ದಾರ ಕೂಡ ಅದನ್ನು ವೇರಿಯೇಷನ್ ಆಗದಿರೋ ರೀತಿ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಹಾಗಾಗಿ ಅಷ್ಟು ಚಾರ್ಜಸ್ನ ಮಾಡ್ತಾರೆ. ನಾರ್ಮಲ್ ಕನ್ಸ್ಟ್ರಕ್ಷನ್ಗೆ ಹೋಲಿಸ್ಕೊಂಡ್ರೆ ಏನು ನಮ್ಗೆ ಮನೆ ಕಟ್ಟೋರಿಗೆ ಜಾಸ್ತಿ ಚಾರ್ಜಸ್ ಏನು ಆಗಲ್ಲ. ಇದು ಮಿನಿ ಲಾಗ್ ಆಗಿರೋದ್ರಿಂದ ಎಲ್ಲ ಮಾಹಿತಿಗಳನ್ನ ನಾನು ಇಲ್ಲಿ ಕೊಡೋಕ್ಕಾಗಲ್ಲ. ಆದಷ್ಟು ಬೇಗ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.